ಸರ್, ನಮ್ಮ ಆರೋಪ ಇರ್ತಕ್ಕಂಥದ್ದು 800 ಕೋಟಿಯಷ್ಟು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಇದೆ, ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡ್ತಾಯಿದ್ದೀವಿ. ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಇವತ್ತು ಎಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಇದು ಬೋರ್ಡಲ್ಲಿ ಬಂದಿರತಕ್ಕಂಥ ಡಾಕ್ಯುಮೆಂಟ್, ಇದು ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್, ಇದು RPL ಕಿಟ್ ಆಗಿರ್ಬೋದು, ಮೇಷನ್ ಕಿಟ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಕಿಟ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನು ಇವರು ಕಿಟ್ಗಳು ಕೊಡ್ತಾ ಇದ್ದಾರೆ ಇದರಲ್ಲಿ ಒಂದು ದೊಡ್ಡ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡ್ತಾಯಿದ್ದೀವಿ ಸರ್. ಮತ್ತು ಏನಿವತ್ತು ಹೆಲ್ತ್ ಚೆಕಪ್ ನಡೀತಾ ಇದೆ, ಈ ಹೆಲ್ತ್ ಚೆಕಪ್ನ ಬೋಗಸ್ ಹೆಲ್ತ್ ಚೆಕಪ್ ಅಂತೇಳಿ ನಾವು ಇದು ನೇರವಾಗಿ ಇದು ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋಕ್ಕೆ ನಾವು ಬಯಸ್ತಾ ಇದ್ದೀವಿ. ಇವತ್ತು ಹೆಲ್ತ್ ಚೆಕಪ್ ಏನು 20 ಬಗೆ ಏನು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ, ಆ 20 ಬಗೆ ಹೆಲ್ತ್ ಚೆಕಪ್ಪಲ್ಲಿ ಚೆಕಪ್ ಮಾಡಿ ಯಾರು ಕಾರ್ಮಿಕರಿಗೆ ಚೆಕಪ್ ಮಾಡಿದ ಮೇಲೆ 1.5 ತಿಂಗಳ 2 ತಿಂಗಳಾದಮೇಲೆ ಅವ್ರಿಗೆ ವರದಿ ಕೊಡ್ತಾರೆ. ಶುಗರ್ ಕಾಯಿಲೆ ಇದೆ ಅಂತ ಹೇಳಿ ವರದಿ ಕೊಡ್ತಾರೆ, ಅವನಿಗೆ ಶುಗರ್ ಕಾಯಿಲೆ ಇರಲ್ಲ. ಯಾರಿಗೆ ಏಡ್ಸ್ ಕಾಯಿಲೆ ಇದೆ ಅಂತ ಕೊಟ್ಟಿದ್ದಾರೆ, HIV, ಅವನಿಗೆ ಏಡ್ಸ್ ಕಾಯಿಲೆ HIV ಇಲ್ಲ ಸರ್. RPL ಒಬ್ಬರಿಗೆ ಕೊಟ್ಟಿಲ್ಲ ಸರ್, ಇಡೀ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಕೊಟ್ಟಿದ್ದಾರೆ ಸರ್. ಸುಮಾರು 28 ಜಿಲ್ಲೆಗಳಲ್ಲಿ 28 ಜಿಲ್ಲೆಗೂ ಚೇಂಜಸ್ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಚೇಂಜಸ್ ಮಾಡಿದ್ದಾರೆ. ಯಾಕಂತಂದರೆ ಅವರು ತಮಗೇನು ಬೇಕು, ತಮ್ಗೆ ಯಾರು ತಕ್ಕವಾಗಿರ್ತಾರೆ ಅಂಥವ್ರಿಗೆ ಮಾತ್ರ ಅನುಕೂಲ ಮಾಡಿಕೊಡೋಂಥವ್ರಿಗೆ ಇವರು ನೇರವಾಗಿ ಕೊಟ್ಟಿದ್ದಾರೆ. ನಮ್ಮ ಪ್ರೈಸು RPL ಕಿಟ್ಟು 500 ರೂಪಾಯಿ ಬೆಲೆ ಬಾಳುವಂಥ ವಸ್ತು, ಅವರು 2445 ರೂಪಾಯಿ ಇವತ್ತು ಚಾರ್ಜ್ ಮಾಡಿದ್ದಾರೆ. ಹೌದು, ಮೇಸನ್ ಕಿಟ್ಟು 1,500 ರೂಪಾಯಿ ನಾವು ಎಲ್ಲ ಟೋಟಲಲ್ಲಿ 1,500 ರೂಪಾಯಿ ನಾವು ಇವತ್ತು ನಾವು ಮಾರ್ಕೆಟ್ ಬೆಲೆ ನಾವು ಕ್ರೋಢೀಕರಣ ಮಾಡಿದಾಗ ಇವರು 4,000 ಚಿಲ್ಲರೆ ಇವರು ಕೊಟ್ಟಿದ್ದಾರೆ. ಮತ್ತು ಇದು ಒಂದೇ ಕಿಟ್ ಅಲ್ಲ ಸರ್, ಪ್ರತಿಯೊಂದು ಕಿಟ್ಟು ಏನು ನಮ್ಮಲ್ಲಿ ಈ ಎಲೆಕ್ಟ್ರಿಷನ್ಗೆ ಕೊಟ್ಟಿರ್ತಕ್ಕಂಥ ಡ್ರಿಲ್ ಗನ್ ಆಗಿರ್ಬೋದು, ಕಳಪೆ, ಕಟಿಂಗ್ ಮಿಷನ್ ಕಾರ್ಪೆಂಟ್ರ್ ಕೊಟ್ಟಿದ್ದು ಕಳಪೆ, ಏನು ಇವ್ರಿಗೆ ಪೇಂಟ್ರಿಗೇನು ಗನ್ ಕೊಟ್ಟಿದ್ದಾರೆ, ಸ್ಪ್ರೇ ಗನ್ನು, ಇವರೇನು ಮಿಷನ್ ಕೊಟ್ಟಿಲ್ಲ, ದೊಡ್ಡ ಸ್ಪ್ರೇ ಗನ್ನು. ಈ ಚಿಕ್ಕದಾಗಿರ್ತಕ್ಕಂಥ ಕಾರ್ಗಳಿಗೆ ಮಾಡ್ತಾರಲ್ವಾ, ಅದು 350-400 ರೂಪಾಯಿ. ಇದನ್ನು ಆ ಒಂದು ಗನ್ನು ಕೊಟ್ಬಿಟ್ಟು, ಒಂದು ಪ್ಲಾಸ್ಟಿಕ್ ತಟ್ಟೆಯನ್ನು ಕೊಟ್ಬಿಟ್ಟು, 2 ಬ್ರಷ್ ಕೊಟ್ಟು ಇವರು 7,000 ಚಿಲ್ಲರೆ ದುಡ್ಡನ್ನ ಇದಕ್ಕೆ ಬಿಲ್ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಕೂಡ ನಾವು ಇದನ್ನು ಕೊಟ್ಟಿದ್ದೀವಿ ಸರ್, ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ಇದನ್ನು ಕೊಟ್ಟಿದ್ದೀವಿ. ಅವರು ಇಮಿಡಿಯೇಟ್ಲಿ ಇದನ್ನು ಕ್ರಮ ತೊಗೋಬೇಕಂತೇಳಿ ಮೊನ್ನೆ ಬೋರ್ಡಿಗೆ ಇದನ್ನು ಬರೆದಾರ. ಇದನ್ನು ಬೋರ್ಡಲ್ಲಿ ಕೂಡ ನಮ್ಮನ್ನು ಕರೆದ್ರು. ಬೋರ್ಡಲ್ಲಿ ಇವಾಗ ಸೆಷನ್ ನಡೀತಾ ಇದೆ, ಸೆಷನ್ ಆದಮೇಲೆ ದಯವಿಟ್ಟು ಬನ್ನಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣಂದ್ರು. ಈ ಚರ್ಚೆ ಎಲ್ಲ ಆಗಬಾರ್ದು, ಇದು ತನಿಖೆ ಆಗ್ಬೇಕಂತೇಳಿ ನಾವು ಕೂತ್ಕೊಂಡಿದ್ದೀವಿ. ನಮಸ್ತೆ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ನಾನು ಶ್ರೀನಿವಾಸ್ ಅಂತೇಳಿ ತಮ್ಮ ಮಾಧ್ಯಮದ ಮುಂದೆ ಬಂದಿದ್ದೀನಿ. ನಾವು ಶ್ರೀನಿವಾಸ್ ಅಂತ ರಾಜ್ಯ ಕಾರ್ಯಾಧ್ಯಕ್ಷ. ಏನು ನಾವು ಜಿಲ್ಲೆಗಳಲ್ಲಿ ಪ್ರೆಸ್ ಮೀಟ್ ಮಾಡ್ಕೊಳ್ತಾ ಕೊನೆಯಲ್ಲಿ ಲೋಕಾಯುಕ್ತಕ್ಕೆ ಇದನ್ನು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದಾದ ನಂತರ 14 ಪೊಂಗಲ್, ಇದು ನಮ್ಮ ಜನವರಿ ರಿಪಬ್ಲಿಕ್ ಡೇ ಆದ ನಂತರ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾಯಿದ್ವಿ. ಇದ್ರ ಬಗ್ಗೆ ಏನು ನಮ್ಮ ಕಾರ್ಮಿಕರ ದುಡ್ಡು ಪೋಲ್ ಆಗ್ತಾಯಿದೆ, ಅದು ಪೋಲ್ ಆಗಬಾರ್ದು. ಸಮರ್ಪಕವಾಗಿ ಕಾರ್ಮಿಕರಿಗೆ ಏನೇನು ವ್ಯವಸ್ಥೆಗಳು ಬರಬೇಕು ಅದು ಬರಬೇಕು. ಹಾಗಾಗಿ ಅಹೋರಾತ್ರಿ 14 ನಂತರ ನಾವಲ್ಲಿ ಧರಣಿ ಕೂತ್ಕೊಳ್ತಾ ಇದ್ದೀವಿ. ಆರೋಪ ಅಂದರೆ ಸರ್, ಇದು ಮೇಯ್ನು ಎಲ್ಲದರಲ್ಲೂ ಮಾಡಿದ್ದಾರೆ. ಟೂಲ್ಸ್ ಕಿಟ್ಗಳಲ್ಲಿ ಮಾಡಿದ್ದಾರೆ, RPL ಕಿಟ್ಟಲ್ಲಿ ಮಾಡಿದ್ದಾರೆ, ಮತ್ತು ಆರೋಗ್ಯ ಘಟಕ ಅಂತೇಳಿ 100 ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಆ ಬಸ್ಸು ಎಲ್ಲಿ ಪರ್ಚೇಸ್ ಮಾಡಿದ್ರು, ಹೊಸ ತೊಗೊಂಡ್ರ, ಹಳೇದು ರೀಪೇಂಟ್ ಮಾಡಿದಾರ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾರು ಅಂತ ಹೇಳೋಕ್ಕಾಗುತ್ತೆ ಸರ್? ಎಲ್ಲ ಇದು ಅಧಿಕಾರಿಗಳು, ಮುಖ್ಯವಾಗಿ ಅಧಿಕಾರಿಗಳು. ಸಚಿವರು ಕೇಳಿದ್ರೆ ನಾನು ಒಂದು ಚಿಕ್ಕ ವಿಷಯಗಳೆಲ್ಲ ನಾನು ಹೋಗಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೇನ್ರಿ ಅಂತ ಕೇಳ್ತಾರೆ. ಹಾಗಾಗಿ ಅಧಿಕಾರಿಗಳೇ ನೇರ ಹೊಣೆ, ಕಾರ್ಮಿಕ ಅಧಿಕಾರಿಗಳು ಅವರೇ ನೇರವಾದ ಹೊಣೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ, ಮದುವೆ ಸಾಧನ ಆಗಲಿ, ಅಂಥವೆಲ್ಲ ಬಿಡುಗಡೆ ಮಾಡಿದರೆ ಅವ್ರಿಗೆ ಪುಣ್ಯ ಬರುತ್ತೆ ಸರ್. ಅಂಥವು ಕೆಲಸ ಮಾಡೋಕ್ಕೆ ಹೇಳಿ ಸರ್.
ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.